ಸಿಯಾನ್ ಚಾನೆಲ್ನ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ಮೈಸೂರು ಜಿಲ್ಲೆ KR ನಗರ ತಾಲೂಕು ಲಾಳಂದೇವನಹಳ್ಳಿ ಗ್ರಾಮದ ತೋಟದ ಮನೆ ಒಂದಕ್ಕೆ ಬಂದಿದ್ದೇನೆ. ಈ ತೋಟದ ಮನೆಯಲ್ಲಿನ ಬದುಕು ಹೇಗಿರುತ್ತೆ, ಇಲ್ಲಿ ತೋಟದ ಮನೆಯಲ್ಲಿ ವಿಶೇಷವಾಗಿ ಇವತ್ತು ಒಂದು ಅಡುಗೆಯನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಬಂದಿದ್ದೀನಿ. ಬನ್ನಿ, ಗೇಟ್ ಒಳಗೆ ಹೋಗ್ತಾ ಇದ್ದೀನಿ. ಈಗ ಹೋಗೋಣ ಅವ್ರ ಮನೆಗೆ. ವೀಕ್ಷಕರೇ, ಈ ತೋಟದ ಮನೆಯಲ್ಲಿ ನೋಡಿ, ಇಲ್ಲಿ ತೇಗದ ಮರ ಇದೆ, ತೆಂಗಿದೆ, ಅಲ್ಲಿ ಹಲಸಿನ ಮರ ಇದೆ. ಆ ಕಡೆ ಪಕ್ಕಕ್ಕೆ ಬಂದರೆ ಮಾವಿನ ಮರ ಇದೆ, ಕುರಿಗಳು ಮೇಯ್ತಾ ಇದ್ದಾವೆ. ಅದರ ಜೊತೆಗೆ ವಿವಿಧ ದಾಸವಾಳ ಹೂ ಒಳಗೊಂಡಂತೆ ವಿವಿಧ ಹೂವಿನ ಸಸ್ಯಗಳಿವೆ. ಈ ಮನೆ ವಿಶೇಷವಾದ ಒಂದು ಗ್ರೀನ್ ಪರಿಸರದಲ್ಲಿದೆ. ಈ ತೋಟ ಕುಮಾರ್ ಅನ್ನೋರಿಗೆ ಸೇರಿದ್ದು. ಈ ಕುಮಾರ್ ಅವರ ಸೊಸೆ ಕುಮಾರಿ ಅವರಿದ್ದಾರೆ. ಕುಮಾರಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಕುಮಾರಿ ಅವರೇ. ನೋಡಿ, ನಾನು ಕುಮಾರಿ ಅವ್ರ ಮನೆಗೆ ಇವತ್ತು 2ನೇ ಸರಿ ಬಂದಿದ್ದೀನಿ ಅಡುಗೆ ಮಾಡಿಸ್ಲಿಕ್ಕೆ. ಈ ಹಿಂದೆ ನಾನು ವೀಕ್ಷಕರಿಗೆ ಇವ್ರು ಹೇಳ್ಕೊಟ್ಟಿದ್ರು ನಮಗೆ ತಂಬಿಟ್ಟು ಹೇಗೆ ಮಾಡೋದು ಅಂತ ಹೇಳಿ. ಅವತ್ತು ವಿಶೇಷವಾಗಿ ಸ್ಪೀಡಾಗಿ ತಂಬಿಟ್ಟು ಮಾಡೋದನ್ನ ಹೇಳ್ಕೊಟ್ಟಿದ್ರು. ಇವತ್ತು ಬೇರೆ ಏನೋ ನಮ್ಗೆ ಹೇಳ್ಕೊಡೋಕ್ಕೆ ರೆಡಿ ಆಗಿದೆ, ಕೂತ್ಕೊಂಡಿದ್ದಾರೆ. ಕುಮಾರಿ ಅವರೇ, ಇವತ್ತು ನಂಗೆ ಏನು ಹೇಳ್ಕೊಡ್ತೀರಾ ಇವತ್ತು? ಮುಖ್ಯವಾಗಿ ಹೀರೆಕಾಯಿ ಪಲ್ಯ, ಗೊಜ್ಜು ಅಂದ್ರೆ ವಿಶೇಷವಾಗಿ ನಿಮ್ಮ ಊರುಗಳಲ್ಲಿ ಇದು ಮಾಡ್ತಾ ಇರ್ತಾರೆ. ನಮ್ಮ ಊರುಗಳಲ್ಲಿ ಮಾಡ್ತಾ ಇರ್ತಾರಲ್ಲ, ಹೀರೆಕಾಯಿನ ಗೊಜ್ಜು. ಹೀರೆಕಾಯಿ ಗೊಜ್ಜು ತುಂಬಾ ರುಚಿಯಾಗಿರುತ್ತಾ? ಅಂದ್ರೆ ನಿಮ್ಮ ಎಲ್ಲ ಫಂಕ್ಷನ್ ಅಲ್ಲೂ ಹೀರೆಕಾಯಿ ಗೊಜ್ಜು ಅನ್ನೋದು ಇರಲೇಬೇಕು. ಮನೆಗಳಲ್ಲೂ ಮಾಡ್ತಾ ಇರ್ತೀವಿ, ಫಂಕ್ಷನ್ ಅಲ್ಲೂ ಮಾಡ್ತಾರಲ್ಲ ಹೀರೆಕಾಯಿ ಗೊಜ್ಜು. ಏನ್ ತುಂಬಾ ಹೊತ್ತಾಗುತ್ತಾ ಹೀರೆಕಾಯಿ ಗೊಜ್ಜು ಮಾಡಕ್ಕೆ? ಒಂದು ಅರ್ಧ ಗಂಟೆ. ಅರ್ಧ ಗಂಟೆಲಿ ನೋಡಿ, ನಮ್ಮ ಗ್ರಾಮೀಣ ಭಾಗದ ಹೆಣ್ಮಕ್ಳು ಫಟಾಫಟ್ ಅಡುಗೆ ಮಾಡ್ತಾರೆ. ಈಗ ಇವ್ರು ಕಾಯ್ಕೊಂಡಿದ್ದಾರೆ. ನಾನು ಈಗ ಕ್ಯಾಮ್ರಾ ಆ್ಯಕ್ಷನ್ ಅಂದಿದ ತಕ್ಷಣ ಎಲ್ಲ ಆ್ಯಕ್ಷನ್ ಆಗಿ ಅರ್ಧ ಗಂಟೆಲಿ ಫಟಾಫಟ್ ಹೀರೆಕಾಯಿ ಗೊಜ್ಜನ್ನು ಮಾಡಿಬಿಡ್ತಾರೆ. ಅದಕ್ಕೆ ಮುಂಚೆ ಅವರೆಲ್ಲ ರೆಡಿ ಆಗಿದ್ದಾರೆ ನೋಡಿ. ಪಾತ್ರೆ ತೊಳೆಯೋಕ್ಕೆ ಹೋಗ್ತಾ ಇದ್ದಾರೆ, ಪಟ ಅಂತ ಕೆಲಸ ಮಾಡ್ತಾರೆ ನೋಡಿ. ಇವೆಲ್ಲ ನಮ್ಮದು ಹಿಂದಿನ ಕಾಲದ ಸಾಂಪ್ರದಾಯಿಕ ಪಾತ್ರೆಗಳು. ಹಿಂದಿನ ಕಾಲದಲ್ಲಿ ಈಗಿನ ಥರ ಏನು ಫ್ಯಾಷನ್ ಪಾತ್ರೆಗಳ ಥರ ಏನು ಇಟ್ಕೋತಿರಲಿಲ್ಲ. ತುಂಬ ಸರಳವಾದ ಜೀವನ. ಆ ಪಾತ್ರೆಗಳನ್ನ ಇವರು ಇವತ್ತಿಗೂ ಇಟ್ಕೊಂಡಿದ್ದಾರೆ. ಹಿಂಡಾಲಿಯಂ ಪಾತ್ರೆ, ಅದರಲ್ಲಿ ದೊಡ್ಡದು ತೊಗೊಂಡಿದ್ದಾರೆ ಇವರು. ಹೀರೆಕಾಯಿ ಗೊಜ್ಜು ಮಾಡಲಿಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈಗ ಏನೇನು ರೆಡಿ ಮಾಡ್ಕೊಂಡಿದ್ದೀರಾ ಎಲ್ಲ? ಅಂದರೆ ಓಪನ್ ಒಲೆಯಲ್ಲಿ ಮಾಡೋದಾ? ಎತ್ತೊಲೆ ಅಂತಾರಲ್ಲ, ಇದೇ ಎತ್ತೊಲೆ ಅಲ್ಲ? ಏನೇನು ರೆಡಿ ಮಾಡ್ಕೊಂಡಿದ್ದೀರಾ ಕುಮಾರಿ ಅವರೇ ಈಗ ಅಡುಗೆ ಮಾಡಲಿಕ್ಕೆ? ಹೀರೆಕಾಯಿ, ಕಾಯಿ, ಈರುಳ್ಳಿ, ಕಡಲೆಬೇಳೆ, ತೋರಿಸಿ ಎಲ್ಲ, ಟೊಮೊಟೊ ಎಲ್ಲ ಇಲ್ಲಿ ಇದು ಉಪ್ಪು, ಹೀರೆಕಾಯಿ, ಟೊಮೊಟೊ, ಕಾಯಿ, ಕಡಲೆಬೇಳೆ, ಖಾರದ ಪುಡಿ, ಈರುಳ್ಳಿ, ಕಡಲೆಬೇಳೆ ಹಾಕ್ಬೇಕು. ಬೇಳೆ ಅಲ್ಲ, ಇದೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿವಿ ಗೊಜ್ಜು ಮಾಡೋಕ್ಕೆ. ಓಕೆ, ಬನ್ನಿ. ಇವತ್ತು ವಿಶೇಷವಾದ ಬೇರೆ ಥರ ಅಡುಗೆ ಒಲೆಯಲ್ಲಿ ಅಡುಗೆ ಮಾಡ್ತೀರಾ ಅಂತ? ಎತ್ತೊಲೆಯಲ್ಲಿ ಮಾಡೋದಂತ. ಇದು ಎತ್ತೊಲೆ. ಬನ್ನಿ. ಕುಮಾರಿ, ಯಾವಾಗಲೂ ಅಡುಗೆ ಮಾಡುವಾಗ ನೀವು ಫಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀರಾ? ಎಲ್ಲ ಫಸ್ಟ್ ರೆಡಿ ಮಾಡ್ಕೊಂಡು ಆಮೇಲೆ ಮಾಡೋದು. ಕಾಯಿ ಎಷ್ಟು ಬೇಕಾಗುತ್ತೆ ಇದಕ್ಕೆ? ಸ್ವಲ್ಪ ಅತಿ ಹೆಚ್ಚು ಇಂಗ್ರೀಡಿಯೆಂಟ್ಸ್ ತಕ್ಕಾಗಿ ನೀವು ಮಸಾಲೆ ಮಾಡ್ಕೊಳ್ಳೋದು. ಅತಿ ಜಾಸ್ತಿನೂ ಇಲ್ಲ, ಅತಿ ಕಮ್ಮಿನೂ ಇಲ್ಲ. ಒಂದು ಕಾಲು ಭಾಗ ಹಾಕಿದ್ರೆ ಸಾಕು ಕಾಯಿ. ಒಂದು ಹೋಳು. ಇದಕ್ಕೆ ರುಬ್ಬಕ್ಕೆ ಏನೇನು ಹಾಕೋಬೇಕು? ಬೆಳ್ಳುಳ್ಳಿ, ಒಂಚೂರು ಟೊಮೊಟೊ, ಕಾಯಿ. ನಾನು ಬೆಳ್ಳುಳ್ಳಿ ಬಿಟ್ಕೊಡ್ಬೇಕಾ? ಏನಿಲ್ಲ ಕಂದ್ಬಿಡಿ, ಸಿಪ್ಪೆ ತೆಗೀರಿ. ಮೆಣಸಿನ್ಕಾಯಿ ಹಾಕ್ತೀನಿ ಒಗ್ಗರಣೆಗೆ. ಒಣಮೆಣಸಿನ್ಕಾಯಿ? ಒಣಮೆಣಸಿನ್ಕಾಯಿ ಎಷ್ಟು ಹಾಕ್ತೀರಾ ಒಣಮೆಣಸಿನ್ಕಾಯಿ? ಒಂದು ಹಾಕಿದ್ರೆ ಸಾಕು, 1-2. ಒಗ್ಗರಣೆಗೆ ಏನೇನು ಹಾಕ್ತೀರಾ? ಸಾಸಿವೆ ಹಾಕುವಾಗ ಹೇಳ್ತೀರಾ? ಫಸ್ಟು ಮಸಾಲೆ ರೆಡಿ ಆದ್ಮೇಲೆ ಒಗ್ಗರಣೆಗೆ ಹಾಕೋದಲ್ವಾ? ರುಬ್ಬಕ್ಕೆ ಏನೇನು ಹಾಕ್ತೀರಾ ಮೊದಲಿಗೆ ಹೇಳ್ಬಿಡಿ ನಮಗೆ.
ಬೆಳ್ಳುಳ್ಳಿ, ಕಾಯಿ, ಒಂಚೂರು ಹುಣಸೆ, ಇದು ಟೊಮೊಟೊ ಅಷ್ಟೇ, ಇನ್ನೇನು ಹಾಕೋದಿಲ್ಲ. ಬೇರೆ ಕಡಲೆ ಆ ಥರದ್ದೇನು ಬೇಕಿಲ್ಲ. ಏನು ಅಷ್ಟೇ. ಯಾವುದು ಈರುಳ್ಳಿ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಕಾಯಿ. ಕಡಲೆನ ಹಾಕ್ಬೋದು, ಕಡಲೆ ತಂದಿಲ್ವಲ್ಲ ಹಂಗಾಗಿ ಹಂಗೆ ಕಳಿಸಿ. ಕಡಲೆ ಬೇಕಿದ್ರೆ ಹಾಕ್ಬೋದು. ಸ್ವಲ್ಪ ಗಟ್ಟಿ ಬರುತ್ತೆ ಕಡಲೆ ಹಾಕಿದ್ರೆ, ಚೆನ್ನಾಗಿ ಗಟ್ಟಿ ಬರ್ತದೆ. ಇದು ಹೀರೆಕಾಯಿ ಅಲ್ವಾ, ನೀರು ಬಿಟ್ಕೊ. ಕಾಯಿಗೆ ಇದು ಪುಡಿನೂ ಹಾಕ್ತೀರಾ? ಅದೆಲ್ಲ ಆಡಿಸ್ಕೊಂಡ್ಬಿಡ್ತೀರಾ? ನಾವು ಕಾಯಿ ಪುಡಿ ಹಾಕಕ್ಕಿಲ್ಲ. ಪುಡಿ ತಂದಿಟ್ಟಿದ್ದೀರಾ ಅಲ್ಲೇ? ಯಾವಾಗ ಹಾಕ್ತೀರಾ ಅದನ್ನ? ಇದು ಆಮೇಲೆ. ಇದಕ್ಕೆ ಎತ್ತೊಲೆ ಅಂತಾರೆ. ಯಾವ ಟೈಮಲ್ಲಿ ಯೂಸ್ ಮಾಡ್ತೀರಾ ಇದನ್ನ? ಅದೇ ಗ್ಯಾಸ್ ತೀರೋಯ್ತದಲ್ಲ, ಗ್ಯಾಸ್ ತೀರೋದಾಗ ಅಡುಗೆ ಬಳಸಿ. ಹಳ್ಳಿನೇ ಬೆಸ್ಟ್. ಏನಾದರೂ ಗ್ಯಾಸ್ ಇಲ್ಲ ಅಂದ್ರೆ ಒಲೆಯಲ್ಲಿ ಒಂದು ವ್ಯವಸ್ಥೆ ಮಾಡ್ಕೋಬಹುದು. ಬೆಂಗಳೂರಲ್ಲಿ ಗ್ಯಾಸ್ ಬರೋ ತನಕ ಕಾಯ್ತಾ ಕೂತ್ಕೊಂಡಿದ್ದೆ. ಅಂದ್ರೆ ಸೀಮೆಣ್ಣೆ ಇಲ್ದೇನೆ ಹಚ್ಬಿಡ್ತೀರಾ ನೀವು? ಒಣಗಿರುತ್ತಲ್ವಾ? ಒಣಗಿರ್ತದಲ್ಲ ಪೇಪರು, ಆಮೇಲೆ ಗರಿ ಅಲ್ವಾ ಗೊತ್ತದೆ. ಒಂದು ಗರಿ ಕೊಡು. ಎಣ್ಣೆ ಹಾಕ್ತೀನಿ ಇವಾಗ. ಎಣ್ಣೆ ಹಾಕಿದ್ರೆ ಈರುಳ್ಳಿ ಹಾಕಿನಿ, ಒಣಮೆಣಸಿನ್ಕಾಯಿ ಹಾಕದೆ ಹುರ್ಕೋಬೇಕಾ? ಹುರ್ಕೋತೀರಾ ಹೇಗೆ? ಹುರಿ. ಚೆನ್ನಾಗಿ ಅದಕ್ಕೆ ಕೈ ಗುರಿ ಹೊಡ್ತದ. ಒಂದು ಬಟ್ಟೆ ನಿಸ್ಕೊ ಬಾ, ಬಟ್ಟೆಯಲ್ಲಿ ಅಲ್ಲ ಅಲ್ಲಿ ಏನಲ್ಲ ಸಾಕು. ಎಲ್ಲ ಈರುಳ್ಳಿ ಬಾಡ್ತಾ ಇದೆ. ಈರುಳ್ಳಿ ಕೆಂಪಗಾಗಿದೆ. ಟೊಮೊಟೊ ಹಾಕದ? 1-2 ಸ್ಪೂನ್ ಎಣ್ಣೆ ಹಾಕಿದ್ರೆ ಅಷ್ಟೇ ಅಲ್ವಾ? ಅಷ್ಟೇ ಹಾಕಿರೋದು. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಾಕ್ತೀರಾ? ಅಷ್ಟೇ. ಟೊಮೊಟೊ ಹಾಕ್ತೀನಿ. ಕೈ ಉರಿ ತೆಗ್ದಾಗ ಒಂದು ಬಟ್ಟೆ ಇಸ್ಕೊಬವ. ಸಾಕು. ಇದು ಟೊಮೊಟೊ ಚೆನ್ನಾಗಿ ಮಾಡಬೇಕು. ಈಗ ಇದು ಹೀರೆಕಾಯಿ ಹಾಕದ, ಅದ್ರ ಜೊತೆಗೆ ಇದು ಬಾಡಲಿ ಹಾಕ್ಲಾ? ಕಲ್ಬೇಕಾ? ಬುಡಿ ಬೇಕಾ? ನೋಡಿ, ಇಂಗ್ರೀಡಿಯೆಂಟ್ಸ್ ಅಲ್ಲಿ ಒಳ್ಳೆ ಟೇಸ್ಟಿ ಫುಡ್ ಬೇಕೊಡ್ತಾರೆ. ಸಾಕು ಬಿಡು, ಬೇಕಾದ್ರೆ ಇದಾಗಲಿ. ನಾನು ಅವ್ರ ಜೊತೆ ಇದನ್ನೆಲ್ಲ ಒಲೆಯಲ್ಲಿ ಮಾಡೋವಂಥ ರೊಟ್ಟಿ ಹಾಕ್ತೀನಿ. ಸುಮ್ಮನಿರಿ, ಇನ್ನೊಂದಿನ ಚಟ್ನಿ ಮಾಡಿಬಿಟ್ಟು 3 ಗಂಟೆಲಿ ರೊಟ್ಟಿ ಹಾಕ್ಬಿಡದ. ಚೆನ್ನಾಗಿ ಚಟ್ನಿ ಮಾಡಿ ರೊಟ್ಟಿ ಹಾಕ್ಕೊಡ್ತೀನಿ. ಇನ್ನೊಂದು ದಿವಸ ರೊಟ್ಟಿ ಹೇಳ್ಕೊಡ್ತೀರಾ? ಏನು ರೊಟ್ಟಿ ಮಾಡ್ತೀರಾ? ರಾಗಿ ರೊಟ್ಟಿ ಹಾಕ್ಕೊಡ್ತೀನಿ. ಎಷ್ಟೋರಲ್ಲಿ ಚೆನ್ನಾಗಿ ಬರುತ್ತೆ? ಚೆನ್ನಾಗಿ ಬರುತ್ತದೆ. ಮಾಡ್ಕೊಂಡು ಕಲ್ಕೊಡಪ್ಪ. ಸಾಕು ತಾಳಿ ಮುಚ್ತೀವಿ. ಈಗ ನೀವು ರುಬ್ಬಕ್ಕೆ ಕಳಿಸಿದ್ರೆ ಹೆಂಗಾಗಿದೆ? ಸ್ವಲ್ಪ ಮುಚ್ಚಿಡ್ಬೇಕಾ? ಬೇಯ್ಲಿ, ನೀರು ಬಿಟ್ಕೊತದಲ್ಲ. ಆಗ ಒಂದಿಟ್ಟು ಆಡಿಸಿ ಮಡಗಿವಲ್ಲ, ಅದು ಹಾಕಿದ್ರೆ ಆಯ್ತು. ಕಡಲೆಬೇಳೆ ಯಾವಾಗ ಹಾಕ್ತೀರಾ? ಕಡಲೆಬೇಳೆನೇ ಮರ್ತೀವಲ್ಲ. ಇರಲಿ ಕಡಲೆಬೇಳೆ ಹಾಕ್ತಾನೆ. ಸಾಕು. ಗೊಜ್ಜಲ್ವಾ? ಸಾಕು, ಇಷ್ಟೇ. ಅಯ್ಯಪ್ಪ, ಹಾಕ್ಕೋಬೋದು. ಹೆಂಗ್? ಕಲ್ ತಗಪ್ಪ. ಕಲ್ ಇಲ್ಲಿಗೆ ಕಲ್ ಕೊಡ್ಬೇಕನಪ್ಪ. ಇದು ಎತ್ತಲೆ ಉಂಟು ಊಟ ಟೆನ್ಷನ್.
ಹಾಕ್ಲಾ ಖಾರದ ಪುಡಿಯಾ ಹಾಕ್ತೀನಿ ಈಗ ಒಂದು ಸ್ಪೂನ್ ಒಂದು ಸ್ಪೂನ್ ಹಾಕ್ತೀನಿ ನೋಡಿ ಸಾಕು ಒಂದು ಸ್ವಲ್ಪ ಅಲ್ಲ ಹೀರೆಕಾಯಿ ಇರೋದು ಸಾಕಷ್ಟು ಅಂದರೆ ಇದೇನು ಬೇಯಿಸ್ಕೋಬೇಕಾಗಿಲ್ಲ ಕಡಲೆಬೇಳೆ ಏನಿಲ್ಲ ಕಡಲೆಬೇಳೆ ಏನಕ್ಕೆ ಬೇಯಿಸ್ತೀರಿ ಕಡಲೆಬೇಳೆ ಬೇಯಿಸಂಗಿಲ್ಲ ಹಿಂಗೆ ಒಗ್ಗರಣೆಗೆ ಹಾಕಿದ್ರೆ ಸಾಕು ಅದು ಒಂದಿಟ್ಟು ಎಲ್ಲ ಆಡ್ಸಿ ಮಡಗಿರ್ತೀವಲ್ಲ ಅದೆಲ್ಲ ಹಾಕ್ತೀವಲ್ಲ ನೋಡಿ ಅದರೊಳಗೆ ಅದೇ ಗಟ್ಟಿ ಬರ್ತದೆ ಹಂಗೆ ಹಾಕೋದು ನಾವು ಚಿಂಟು ಒಂದು ಕಲ್ಲು ಕೊಡು ಚಿಂಟು ಹಿಂಗೆ ಇದು ಉಂಟೋಗ್ಬಿಟ್ಟದೆ ಮನೆ ಒಳಗಾದ್ರೆ ಚೆನ್ನಾಗಿ ಉರಿತದೆ ಇದಿಲ್ಲಲ್ವಾ ಮನೆಗಾದ್ರೆ ಮಾಡುವಾಗ ಶೆಕೆ ಆಗುತ್ತೆ ಇಲ್ಲಿ ನೋಡಿ ಒಲೆ ಮುಂದೆ ಕೂತಿರೋ ಅದೇ ಅನ್ಸಲ್ಲ ಅನ್ಸಕ್ಕಿಲ್ಲ ಆರಾಮ ಗಾಳಿ ಎಲ್ಲ ಬರ್ತದೆ ನೀವು ಹೇಳ್ದಂಗೆ ನೀರು ಬಿಡ್ತಾ ಇದೆ ಎಲ್ಲ ಇದು ಆಡ್ಸ್ಕೊಂಬಂದಿರ ಹಿಂಗಿರ್ಬೇಕು ಹಿಂಗೆ ಅಂದರೆ ಇದು ಎತ್ತಲೆ ಒಂದು ಸ್ವಲ್ಪ ಹೊಂಟೋಗ್ಬಿಟ್ಟೈತಲ್ಲ ಹಂಗಾಗಿ ಒಳಗೆ ಕೂತ್ಕೋತದೆ ಇಲ್ಲಾಂದ್ರೆ ಮೇಲ್ಗಡೆನ ಹಾಕಿ ಹ್ಞೂ ಹಾಕಿ ಕೊಡಿಕೆ ಪುಡಿ ಹಾಕ್ತೀರಾ ಈಗ ಹಾಕಿ ಪುಡಿ ಹಾಕ್ಬಿಟ್ರೆ ನೀರು ಹಾಕ್ಬೇಕಂತ ಸ್ವಲ್ಪ ಆಡಿಸಿ ಕೊನೆ ಹಾಕಿ ಸಾಕು ಹಾಕಿ ಚೆನ್ನಾಗಿರ್ತದೆ ಗಟ್ಟಿಗೆ ಹಾಕಿ ಮುಚ್ಚಬೇಕು ಹಾಕ್ಲಾ ನೀರು ಸ್ವಲ್ಪ ಹಾಕಿ ಸಾಕು ಹಾಕ್ಲಾ ರುಚಿಯಾ ಉಪ್ಪು ಹಾಕ್ತೀರಾ ಹಾಕ್ತೀನಿ ನೀವು ರುಚಿ ಅಂತೀರಾ ಉಪ್ಪನ್ನಲ್ಲ ಉಪ್ಪು ಅಂತೀವಿ ನೀವಂದ್ರೆ ಅರಳು ಹಾಕ್ತೀನಿ ನಾನು ಪುಡಿ ಹಾಕಕ್ಕಿಲ್ಲ ಅರಳು ಅಂತೀರಾ ಇಲ್ಲ ರುಚಿ ಹಾಕ್ತೀವಿ ಎಷ್ಟು ಬೇಕೋ ರುಚಿ ಸಾಕು ಎಷ್ಟು ನಿಮಿಷ ಬೇಕಿದ್ದು ಬೇಯಕ್ಕೆ ಒಂದು ಅರ್ಧ ಇನ್ನೇನು ಆಗೇ ಹೋಯ್ತಲ್ಲ ಬೇಯಲಿ ಅದು ನೀವು ರೊಟ್ಟಿ ಎಲ್ಲ ಹಾಕಿದ್ರೆ ಈ ಥರ ಓಪನ್ ಪ್ಲೇಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿರ್ತದೆ ಹಾಕುವ ಸಾಕು ಸೌದೇನು ಜಾಸ್ತಿ ಖರ್ಚಾಯ್ಕಿಲ್ಲ ಇಷ್ಟೇ ರೊಟ್ಟಿ ಹಾಕಿದ್ರೆ ಒಂದು 2-3 ಜಾಸ್ತಿ ಖರ್ಚಾಯ್ತದೆ ಅಂದರೆ ರೊಟ್ಟಿ ಬೇಯಬೇಕಲ್ಲ ಚೆನ್ನಾಗಿ ನಾಲ್ಕಾಮೂಲೆ ನೀವೇ ಕ್ಲೀನಾಗಿ ಈ ಒಲೆ ರೊಟ್ಟಿ ಬೇಯಿಸೋಕೆ ಚೆನ್ನಾಗಿರ್ತದೆ ಬೇಯ್ಲಿ ಹೀರೆಕಾಯಿ ಅಲ್ವಾ ಸ್ವಲ್ಪ ಸಣ್ಣ ಕತ್ತರಿಸಿದ್ರೆ ಒಳ್ಳೇದಲ್ವಾ ಬೇಯಕ್ಕೆ ಸಣ್ಣಾಗೈತಲ್ವ ನಾವು ಕಟ್ ಮಾಡಿ ಸಾಕಿಷ್ಟೇ ಜಾಸ್ತಿ ಬೆಂದರೆ ಜಾಸ್ತಿ ಉರಿ ಹಾಕಿದ್ರೆ ಇದು ಸುಮ್ಮನೆ ವೇಸ್ಟ್ ಊರಲ್ಲಿ ಎಲ್ಲರ ಮನೆಯಲ್ಲೂ ಹೀರೆಕಾಯಿ ಸ್ಪೆಷಲ್ ಇರುತ್ತಾ ಇಷ್ಟೇ ನೋಡಿ ಬೇಳೆ ಇದು ಕಡಲೆಬೇಳೆ ಬೆಂದಿಲ್ವಾ ನೋಡಿ ಇಲ್ಲಿ ಬೆಂದೋಯ್ತು ನಾವು ಒಗ್ಗರಣೆ ಹಾಕುವಾಗಲೇ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಡ್ರೈ ಆಯ್ತದೆ ನಾನಿದ್ರೆ ಕಡಲೆಬೇಳೆ ಹಾಕೋದಿಲ್ಲ ಅಂದ್ರೆ ಹಂಗೆ ಮಾಡೋದು ಕಡಲೆಬೇಳೆನೇನು ಹಾಕಿ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕಡಲೆಬೇಳೆ ಹೀರೆಕಾಯಿ ಗೊಜ್ಜು ಅಂತಾರಲ್ವಾ ಹಂಗಾಗಿ ಚೆನ್ನಾಗಿರುತ್ತೆ ನೋಡಿ ಹೀರೆಕಾಯಿ ಬೆಂದಿದೆ ಕೈಲಿ ನೋಡಿ ನೋಡ್ದಾತ ಇದ್ರ ಕುರಂಬಳೆ ಎತ್ಕತ್ತಲ್ಲ ಚೆನ್ನಾಗಿ ಬೇಯ್ತದೆ ನಿಮ್ಗಾಗೆ ಬಾಯಿಗೆ ಹಾಕ್ಕೊಂಡೆ ನೋಡಿ ಸ್ವಲ್ಪ ಬೇಯ್ಬೇಕಾ ಬೇಯಲಿ ರುಚಿ ಚೆನ್ನಾಗಿ ಸರಿ ಸರಿ ಆಯ್ತಾ ಬೇಯಲಿ ಹೀರೆಕಾಯಿ ನಾನು ಸ್ವಲ್ಪ ಬೇಯ್ಬೇಕಾ ಬೆಂದ್ರೆ ಸರಿ ಸ್ಟೀಲ್ ಪಾತ್ರೆಯಲ್ಲಿ ಇದು ಮಾಡೋಕ್ಕಾಗಲ್ಲ ತೊಳೆಲಿ ಮಸಿ ಆಯ್ತು ಇಂಡಾಲಿಯಂ ಅಥವಾ ಅಲ್ಯೂಮಿನಿಯಂ ಪಾತ್ರೆ ಸರಿ ಹೋಗೋದು ಸ್ಪೆಷಲ್ ಎಲ್ಲ ಅಡುಗೆ ಮಾಡ್ಬೇಕಂದ್ರೆ ಬೆಳಗ್ಗೆ ಹೊತ್ತು ಮಾಡ್ತೀರಾ ಸಾಯಂಕಾಲದ ಟೈಮ್ ಮಾಡ್ತೀರಾ ಜಾಸ್ತಿ ನಾವು ಬೆಳಗ್ಗೆ ಹೊತ್ತೇ ಮಾಡ್ತೀವಿ ಬೆಳಗ್ಗೆ ಹಬ್ಬದಲ್ಲೇ ಮಾಡೋದಾ ಅಥವಾ ಯಾವಾಗ ಬೇಕಾದರೂ ಮಾಡ್ತೀವಿ ಹುಡುಗರುಗಳು ತಿನ್ನಬೇಕು ಅಂದಾಗ ಮಾಡೋದು
ಕಲರ್ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಗಮ್ಮಂತಾನೂ ಇದೆ ತುಂಬ ಚೆನ್ನಾಗಿ. ಅದೇ ಗಟ್ಟಿ ಬರ್ತದೆ. ಇನ್ನೂ ತೆಳ್ಳಗೆ ಬೇಕಾದ್ರೂ ಮಾಡ್ಬೋದು, ಗಟ್ಟಿಗೂ ಬೇಕಾದ್ರೂ ಮಾಡಿ. ಅತಿ ತೆಳ್ಳೆ ಆದ್ರೆ ಏನು ಚಂದ, ಗಟ್ಟಿ ಚಪಾತಿ ಸಕಲ ಮುಚ್ಚಿಬಿಡ್ಲಾ. ಹೀರೆಕಾಯಿ ಗೊಜ್ಜು ಈ ರೀತಿ ರೆಡಿಯಾಗಿದೆ. ಫುಲ್ ಗಟ್ಟಿಯಾಗಿ ಬಂದಿದೆ ಇದು. ಈ ಕಲರು ಸಹ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತಿಂದರೆ ಇನ್ನೆಷ್ಟು ಚೆನ್ನಾಗಿರುತ್ತೋ ಗೊತ್ತಿಲ್ಲ. ಒಂಚೂರು ತಿಂದ್ಬಿಟ್ಟೆ ನಿಮ್ಗೆ ಹೇಳ್ತೀನಿ. ಬಿಸಿ ಇದೆ ತುಂಬ. ಇದಕ್ಕೆ ಹೀರೆಕಾಯಿ ಕಡಲೆಬೇಳೆ ಗೊಜ್ಜು ಅಂತ ಹೇಳಿ ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಇದನ್ನು ಮಾಡ್ತಾರೆ. ಮುಖ್ಯವಾಗಿ ಲಿಂಗಾಯತರ ಮನೆಯಲ್ಲಿ ಇದೊಂದು ಸ್ಪೆಷಲ್ ಅಡುಗೆ, ಹೀರೆಕಾಯಿ ಮತ್ತು ಕಡಲೆಬೇಳೆ ಗೊಜ್ಜು. ಅವ್ರ ಎಲ್ಲ ಫಂಕ್ಷನಲ್ಲೂ ಇದಿದ್ದೇ ಇರುತ್ತೆ. ಚೆನ್ನಾಯ್ತಾ? ಚೆನ್ನಾಗಿದೆ. ಗೊಜ್ಜೆಲ್ಲ ಚೆನ್ನಾಗಿ ಬೆಂದೈತಾ? ಗೊಜ್ಜು ಬೆಂದಿದೆ ಚೆನ್ನಾಗಿ, ಖಾರನೂ ಹದವಾಗಿದೆ. ಬರೀ ಗೊಜ್ಜನ್ನೇ ತಿಂತಾ ಇರೋಣ ಅನ್ನೋಷ್ಟು ಚೆನ್ನಾಗಿದೆ. ಅಂದರೆ ಇದ್ರ ಜೊತೆ ಕಾಂಬಿನೇಷನಲ್ಲಿ ಚಪಾತಿ ಮಾಡಿ ತಿನ್ಬೋದು, ಇಲ್ಲ ಊಟದಲ್ಲೂ ಸಹ ಸೈಡ್ಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ನಮ್ಮಲ್ಲಿ ಏನು ಕಾಳು ಹುಳಿ ಆ ಥರ ಎಲ್ಲ ಮಾಡ್ತೀವಲ್ಲ, ಆ ಥರ ಇಲ್ಲಿ ಹೀರೆಕಾಯಿ ಗೊಜ್ಜು ಮಾಡ್ತಾರೆ. ಹೀರೆಕಾಯಿ ಗೊಜ್ಜು ಮಾಡೋದು ಎಷ್ಟು ಸುಲಭ ಅಂತ ಹೇಳಿ, ನಾರ್ತ್ ಕರ್ನಾಟಕದಲ್ಲಿ ಹೀರೆಕಾಯಿ ಪಲ್ಯ ಬೇರೆ ಥರ ಮಾಡ್ತಾರೆ. ಇದು ಮೈಸೂರು ಭಾಗದ್ದು ನಾನು ಇವಾಗ ಕುಮಾರಿ ನಮಗೆ ಹೇಳ್ಕೊಟ್ಟಿದ್ದು ಹೀರೆಕಾಯಿ ಕಡಲೆಬೇಳೆ ಗೊಜ್ಜು ಅಂತ ಹೇಳಿ. ಈ ಗೊಜ್ಜು ವಿಶೇಷವಾಗಿ ಹಬ್ಬ ಹರಿದಿನದಲ್ಲೂ ಮಾಡ್ತಾರೆ. ಜೊತೆಗೆ ಕಾಮನ್ ಆಗಿ ಅವ್ರಿಗೆ ತಿಂಡಿ ಅಡುಗೆಯಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು. ಹೀರೆಕಾಯಿ ಫ್ರೆಶ್ ಆಗಿದ್ದಷ್ಟು ಈ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ. ಕುಮಾರಿಯವರು ತುಂಬ ಚೆನ್ನಾಗಿದೆ, ಅವ್ರ ಕೈ ಚಳಕ ತುಂಬ ಚೆನ್ನಾಗಿದೆ. ನಿಮಗೆ ಅವ್ರ ಹತ್ರ ಮುಂದಿನ ದಿನಗಳಲ್ಲಿ ಇನ್ನೂ ವಿಶೇಷವಾದ ಅಡುಗೆಗಳನ್ನ ನಾವು ತೋರಿಸ್ತಾನೆ ಇರ್ತೀವಿ. ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿ ಬೆರ್ತಿದೆ. ಉಪ್ಪು ಹುಳಿ ಖಾರ ಹದವಾಗಿ ಬೆರ್ತಾಗಲೇ ಅದು ಸೊಗಸಾದ ಅಡುಗೆ. ಕುಮಾರಿಯವ್ರ ಕೈಯಿಂದ ಸೊಗಸಾದ ಹೀರೆಕಾಯಿ ಗೊಜ್ಜು ರೆಡಿಯಾಗಿದೆ. ಇನ್ಯಾಕೆ ತಡ, ನಾನು ಚೆನ್ನಾಗಿ ತಿನ್ಕೊಂಡು ಬರ್ತೀನಿ. ಆದರೆ ಅಲ್ಲಿವರೆಗೂ ನೀವು ಸಿಯಾನ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಪತ್ರಿಕೋದ್ಯಮದಲ್ಲಿ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ಎಷ್ಟು ವಿಶೇಷವಾದ ಟ್ಯಾಲೆಂಟ್ನ ಹೊಂದಿದ್ದಾರೆ. ವಿಶೇಷವಾದ ಅಡುಗೆಗಳನ್ನ, ನಮ್ಮ ಸಾಂಪ್ರದಾಯಿಕ ಅಡುಗೆಗಳನ್ನ ಇವತ್ತು ನಾವೆಲ್ಲ ಮರ್ತೋಗ್ತಾ ಇದ್ದೀವಿ. ಅದನ್ನು ಉಳಿಸ್ತಾ ಇರೋರು ಇವರಿಗೆ ಆ ಕ್ರೆಡಿಟ್ ಸಲ್ಲಬೇಕು. ಇನ್ಮೇಲೆ ಅವ್ರು ಆಮ ಕೂತಿದೆ ತನಕ ಕೈಯಲ್ಲಿ ಹೀರೆಕಾಯಿ ಗೊಜ್ಜಿದೆ. ಈ ತೋಟ ಎಲ್ಲ ಸುತ್ಕೊಂಡು ಹೀರೆಕಾಯಿ ಗೊಜ್ಜು ತಿಂದು ಸಿಟಿ ಲೈಫ್ನ ಆ ಟೆನ್ಷನ್ ಎಲ್ಲ ರಿಲ್ಯಾಕ್ಸ್ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ನಮಗೆ ಪರಿಸರದ ನಡುವೆ ಇದ್ದಾಗ ಮನುಷ್ಯ ಅದಕ್ಕೆ ಕನೆಕ್ಟ್ ಆಗ್ತಾನೆ. ನಮ್ಮ ಒಂದು ಮನುಷ್ಯನಿಗೂ ನೇಚರ್ಗೂ ಒಂದು ಕನೆಕ್ಟಿವಿಟಿ ಇರುತ್ತೆ, ಅದನ್ನು ನಾವು ಕಳ್ಕೊಂಡಿರ್ತೀವಿ. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಆ ಕನೆಕ್ಟಿವಿಟಿ ಜಾಸ್ತಿ ಕಳ್ಕೊಂಡಿರಲ್ಲ, ಅವ್ರು ಅದಕ್ಕೆ ಸಹಜವಾಗಿ ವರ್ತಿಸ್ತಾರೆ. ಮಸಾಲೆ ತುಂಬ ಚೆನ್ನಾಗಿ ಬೆಳ್ತಿದೆ. ನಾನು ಮನೇಲಿ ಹೋಗಿ ಹೀರೆಕಾಯಿ ಕಡಲೆಬೇಳೆ ಗೊಜ್ಜು ರೆಡಿ ಮಾಡ್ತೀನಿ. ನಾನು ಮಾಡ್ತೀನಿ ಅಂದರೆ ನೀವು ಟ್ರೈ ಮಾಡಿ. ನಿಮ್ಗೇನಾದರೂ ಡೌಟ್ ಇದೆಯಾ, ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಕುಮಾರಿ ಅವರಿಂದ ನಾವು ಉತ್ತರ ಕೊಡಿಸ್ತೀವಿ. ನಾನು ಕನ್ನಡಿಗಳು. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಬಳಸೋದು ಈ ಸೋಪ್, ನೀವು ಬಳಸಿ. ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ. ಹೊಸದಾಗಿ ನೀವು ಪ್ರಾರಂಭ ಮಾಡ್ತಾ ಇದ್ದೀರಿ. ಮಾಧ್ಯಮಗಳು ನಿಜದ ನಿಲುವಿಗೆ ಹಿಡಿದ ಕೈಗನ್ನಡಿಯಾಗಿದ್ದಾಗ ಮಾತ್ರ ಅದು ಸಾಮಾನ್ಯ ಜನರಿಂದ ಹಿಡಿದು ಅಸಾಮಾನ್ಯ ಜನರ ಕಷ್ಟ ಸುಖಗಳಿಗೆ, ನೋವು ನಲಿವುಗಳಿಗೆ, ಅವರ ಆದರ್ಶಗಳಿಗೆ, ಆಲೋಚನೆಗಳಿಗೆ ಪೂರಕವಾಗಿ ನಿಮ್ಮ ಈ ಮಾಧ್ಯಮ ಕೆಲಸ ಮಾಡೋದೇ ಆದಾಗ ನಿಜಕ್ಕೂ ನಿಮಗೂ ಒಂದು ಸಂತಸ ಆಗುತ್ತೆ. ಮಾಧ್ಯಮದಿಂದ ಬರೋಂಥದ್ದು ಜನರ ಮತ್ತು ವ್ಯವಸ್ಥೆಯ ಮಧ್ಯಮವಾಗಿ ಕೆಲಸ ಮಾಡಿದ್ರೆ ನಿಜಕ್ಕೂ ನಿಜವಾದ ಮಾರ್ಗಸೂಚಿ ಆಗ್ತದೆ. ಆ ಮಾರ್ಗಸೂಚಿ ಎಲ್ಲರ ಬಾಳ ಬೆಳಗುವ ಕಾರ್ಯ ನಿಮ್ಮ ಚಾನಲಿಂದ ಆಗಬೇಕನ್ನೋ ಆಶಯ ಆಗಿದೆ. ನಿಜಕ್ಕೂ ನೀವು ಈ ಕಾರ್ಯವನ್ನು ಕೈ ಎತ್ಕೊಂಡು ಸಮಾಜಮುಖಿಯಾಗಿ ಆಲೋಚನೆ ಮಾಡಬೇಕನ್ನೋ ಮನಸ್ಥಿತಿ ಉಳ್ಳವರಾಗಿದ್ದೀರಿ. ನಿಮ್ಮ ಮನಸ್ಸಿಗೆ ಪೂರಕವಾದಂಥ ಕೆಲಸ ಮಾಡಿದ್ರೆ ಭಗವಂತ ಸಾಕ್ಷಿಯಾಗಿ ನಿಮಗೆಲ್ಲ ಅಭಿವೃದ್ಧಿ ಆಗ್ತದೆ. ನೀವು ಅಂದ್ಕೊಂಡ ಕೆಲಸ ನಿಜಕ್ಕೂ ಶ್ರೇಯಸ್ಸಾಗತ್ತೆ. ಶ್ರೇಯಸ್ಸಾಗಬೇಕು, ಎಲ್ಲರ ಶ್ರೇಯಸ್ಸಿಗೆ ನಾವು ಶುಭ ಕೋರಬೇಕು. ಆ ಶುಭ ಕೋರುವ ಕಾರ್ಯ
ನಿಮ್ಮ ಈ ಚಾನಲಿಂದ ಆಗಲಿ ಅನ್ನೋ ಆಶಯವನ್ನು ವ್ಯಕ್ತ ಮಾಡಿ ಆ ದಯಾಮಯನಾದ ಮಂಗಲಮೂರ್ತಿ ನಿಮ್ಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಶುಭ ಕಾಮನೆಗಳನ್ನ